ನಮಸ್ಕಾರ ಸ್ನೇಹಿತರೆ, ವಂಶಿಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಹೊಸ ವರ್ಷಕ್ಕೆ ಅಂತ ನಮ್ಮ ಮನೇಲಿ ಕ್ಯಾರೆಟ್ ಹಲ್ವ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ಕ್ಯಾರೆಟ್ ಹಲ್ವ ಬೇಗ ಆಗುತ್ತೆ, ಕಡಿಮೆ ಖರ್ಚಲ್ಲೇ ಈ ಥರ ಹಲ್ವ ಮಾಡ್ಕೋಬೋದು. ಕ್ಯಾರೆಟ್ ಹಲ್ವ ಅದೇ ರೀತಿ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. 3 ಕ್ಯಾರೆಟ್ ತಗೊಂಡು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಈ ಥರ ಸಣ್ಣದಾಗಿ ತುರ್ಕೊಂಡಿದ್ದೀನಿ ನಾನು, ಈ ರೀತಿ ತುರ್ಕೊಂಡಿದ್ದೀನಿ ನಾನು. ಇದನ್ನು ಒಂದು ಬಾಣಲಿ ಇಟ್ಕೊಂಡು, ಬಾಣಲಿ ಬಿಸಿ ಆಗೈತೆ, ಒಂದು 3 ಸ್ಪೂನ್ ತುಪ್ಪ ಹಾಕ್ಕೊತೀನಿ. ಇದನ್ನು ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು. ನೀವು ಕುಕ್ಕರಲ್ಲಿ ಮಾಡ್ಕೊತೀನಿ ಅಂತ ಅಂದರೆ ಕ್ಯಾರೆಟ್ ಸ್ವಲ್ಪ ದಪ್ಪಾಗಿ ತುರ್ಕೊಂಡು ಹಾಲು ಹಾಕ್ಕೊಂಡು ಬೇಯಿಸ್ಕೋಬೇಕು. ಆಮೇಲೆ ತುಪ್ಪದಲ್ಲಿ ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ. ಇವಾಗ ಇದರಲ್ಲಿ 1 ಕಪ್ ಆಗೈತೆ ಕ್ಯಾರೆಟು, ಅದನ್ನು ಹಾಕ್ಕೊಂಡು ನಾನು ಹುರ್ಕೊತಾ ಇದ್ದೀನಿ. ಕುಕ್ಕರಲ್ಲಿ ಮಾಡೋದಕ್ಕಿಂತ ಈ ರೀತಿ ಮಾಡಿದ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ತುಪ್ಪದಲ್ಲೆಲ್ಲ ಹಾಕಿ ಹುರಿದ್ಬಿಟ್ಟು ಕ್ಯಾರೆಟ್ನ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇನ್ನು ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ, 1-2 ಸ್ಪೂನಷ್ಟು. ಅದು ತುಪ್ಪ ಸಾಕಾಗಿಲ್ಲ, ಅದಕ್ಕೆ ಇನ್ನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕ್ಲೀನಾಗಿ ಹುರ್ಕೊತೀನಿ. ಒಂದು ಅರ್ಧ ನಿಮಿಷ ಹುರ್ಕೊಂಡು ಒಂದು ಕ್ಯಾಪ್ ಕ್ಲೋಸ್ ಮಾಡಿ ಒಂದು 3-4 ನಿಮಿಷ ಬೇಯಿಸ್ಕೊತೀನಿ. ಇದನ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಉರಿ ಕಮ್ಮಿಲೇ ಬೇಯಿಸ್ಕೊಂಡಿದ್ದೀನಿ. ಈ ರೀತಿ ಬೆಂದೈತೆ, ಒಂದು ಅರ್ಧ ಬೆಂದೈತೆ ಇದು ಕ್ಯಾರೆಟು. ಇವಾಗ ಸಕ್ಕರೆ ಹಾಕ್ಕೊತೀನಿ. ನಾನು ಕ್ಯಾರೆಟ್ ತೊಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಇಷ್ಟು ಸಕ್ಕರೆ ಕರೆಕ್ಟಾಗಿರುತ್ತೆ. ಈ ಕಡೆ ಜಾಸ್ತಿ ಸ್ವೀಟು ಇರೋಲ್ಲ, ಈ ಕಡೆ ಕಮ್ಮಿನೂ ಇರೋಲ್ಲ, ಅಷ್ಟು ಮೀಡಿಯಮಾಗಿರುತ್ತೆ. ಇಷ್ಟು ಹಾಕ್ಕೊಂಡ್ರೆ, ಅರ್ಧ ಕಪ್ ಹಾಕ್ಕೊಂಡ್ರೆ. ನಿಮ್ಗೆ ಸ್ವಲ್ಪ ಜಾಸ್ತಿ ಬೇಕು ಅಂದರೆ 1-2 ಸ್ಪೂನ್ ಜಾಸ್ತಿ ಹಾಕ್ಕೊಳ್ಳಿ. ಸ್ವಲ್ಪ ಕಮ್ಮಿ ಬೇಕು ಅಂದರೆ 1-2 ಸ್ಪೂನ್ ಕಮ್ಮಿ ಹಾಕ್ಕೊಳ್ಳಿ. ಅದೇ ಕಪ್ಪಲ್ಲಿ 1 ಕಪ್ ಹಾಲು ಹಾಕ್ಕೊತಾ ಇದ್ದೀನಿ. ನಾನು ಗಟ್ಟಿ ಹಾಲು ಹಾಕ್ಕೊಂಡಿದ್ದೀನಿ, ಇದಕ್ಕೆ ನೀರೇನು ಮಿಕ್ಸ್ ಮಾಡಿಲ್ಲ. ಗಟ್ಟಿ ಹಾಲೇ ಹಾಕ್ಕೊಂಡು ಹಾಲಲ್ಲಿ ಕ್ಲೀನಾಗಿ ಬೇಯಿಸ್ಕೊತೀನಿ ನಾನು. ಇದನ್ನು ಒಂದು ಕ್ಯಾಪ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲೇ 4-5 ನಿಮಿಷ ಬೇಯಿಸ್ಕೊತೀನಿ. ಉರಿ ಕಮ್ಮಿ ಇಟ್ಕೊಂಡೆ. ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ, ಒಂದು 3 ಏಲಕ್ಕಿ ಜಜ್ಜಿ ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಆಗಬೇಕಾದ್ರೆ ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ. ಇದು ಕ್ಯಾಪ್ ಮುಚ್ಚಬಾರ್ದು, ಹಿಂಗೆ ಬೇಯಿಸ್ಕೋಬೇಕು. ಕ್ಯಾಪ್ ಮುಚ್ಚಿದ್ರೆ ಹಾಲೆಲ್ಲ ಉಕ್ಕಿ ಬಂದ್ಬಿಡುತ್ತೆ. ಈ ರೀತಿನೇ ನಾನು ಬೇಯಿಸ್ಕೊತೀನಿ ಹೈ ಫ್ಲೇಮಲ್ಲಿ ಇಟ್ಟು. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇದು ಬೇಯೋಷ್ಟರಲ್ಲಿ ನಾನು ಸ್ವಲ್ಪ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲ ತುಪ್ಪದಲ್ಲಿ ಹುರ್ಕೋಬೇಕು. ಅದನ್ನು ಕೂಡ ಹುರ್ಕೊತೀನಿ. ಇವಾಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಚಿಕ್ಕದೊಂದು ಬಾಣಲಿ, ಅದನ್ನು ಹುರ್ಕೊಳ್ಳೋದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊತೀನಿ. 1 ಸ್ಪೂನು ತುಪ್ಪ ಸಾಕು. ಅಲ್ಲಿ ಒಂದು 3 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೆ. ತುಪ್ಪ ಕರಗೈತೆ, ಅದಕ್ಕೆ ಸ್ವಲ್ಪ ಬಾದಾಮಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಗೋಡಂಬಿ ಹಾಕ್ಕೊಂಡು ಎಲ್ಲ ಹುರ್ಕೊತೀನಿ. ಬಾದಾಮಿ ಒಂದು 4 ಪೀಸಷ್ಟು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಗೋಡಂಬಿ ಒಂದು 6-7 ಪೀಸ್ ಐತೆ. ಒಂದು ಅರ್ಧ ನಿಮಿಷ ಹುರ್ಕೋಬೇಕು ಬಾದಾಮಿ, ಗೋಡಂಬಿ ಎಲ್ಲ. ಆಮೇಲೆ ದ್ರಾಕ್ಷಿ ಹಾಕ್ಕೊಂಡು ಇದನ್ನೊಂದು ಅರ್ಧ ನಿಮಿಷ ಹುರ್ಕೊತೀನಿ. ಇವಾಗ ಈ ರೀತಿ ಹುರ್ಕೊಂಡಿದ್ದಾಗೈತೆ, ಸಾಕು. ಇಷ್ಟು ಹುರಿದ್ರೆ ಇನ್ನು ಜಾಸ್ತಿ ಟೈಮ್ ಇದ್ದರೆ ಅದೆಲ್ಲ ಕಪ್ಪಗಾಗ್ಬಿಡುತ್ತೆ. ಕ್ಯಾರೆಟ್ ಹಲ್ವನೂ ಅಷ್ಟೇ, ಎಲ್ಲ ಒಂದು 75% ಆಗೈತೆ. ಇಷ್ಟು ಆದಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಉರಿ ಕಮ್ಮಿಲೇ ಇಟ್ಕೊಂಡು ಒಂದು 2-3 ನಿಮಿಷ ಬೇಯಿಸ್ಕೋಬೇಕು. ಉರಿ ಕಮ್ಮಿಲೇ ಇರಬೇಕು, ಹೈಯಲ್ಲಂತ ಇರಬಾರ್ದು. ನೋಡಿ, ಸ್ವಲ್ಪ ಹಾಲೆಲ್ಲ ಡ್ರೈ ಆಗೈತೆ. ಇವಾಗ ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತೀನಿ. ಇದಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮಾಡಿ ನೋಡಿ, ಈ ರೀತಿ ಮಾಡಿ ನೋಡಿ, ತುಂಬ ಅದ್ಭುತವಾಗಿ ಇರುತ್ತೆ. ಅದರಲ್ಲಿ ಸ್ವಲ್ಪ ತುಪ್ಪ ಇರುತ್ತೆ, ಅದಕ್ಕೆ ಅದೇ ಬಾಣಲೆಗೆ ಸ್ವಲ್ಪ ಕ್ಯಾರೆಟು ಹಲ್ವ ಹಾಕ್ಕೊಂಡು ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇವಾಗ ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕ್ಕೊಂಡು ಒಂದು ಅರ್ಧ ನಿಮಿಷ ಅಷ್ಟು ಅದನ್ನು ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಈ ಥರ ಆಗೈತೆ. ಇವಾಗ ಒಂದು ಕ್ಯಾಪ್ ಕ್ಲೋಸ್ ಮಾಡಿ ಒಂದು ಅರ್ಧ ನಿಮಿಷ ಬೇಯಿಸ್ಕೊಂಡ್ರೆ ಸಾಕಿದ್ದು. ಕ್ಯಾಪ್ ಕ್ಲೋಸ್ ಮಾಡಿ ನಾನು ಬೇಯಿಸ್ಕೊತೀನಿ, ಒಂದು ಅರ್ಧ ನಿಮಿಷ ಸಾಕಾಗುತ್ತೆ. ಇನ್ನು ಸ್ವಲ್ಪ ಹಾಲು ಐತೆ, ಅದು ಸ್ವಲ್ಪ ಡ್ರೈ ಆಗಬೇಕು. ನಿಮ್ಗೆ ಸ್ವಲ್ಪ ಹಾಲು ಇದೇ ಥರ ಇರಲಿ ಅಂದರೆ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ನೀವು ಸರ್ವ್ ಮಾಡ್ಕೋಬೋದು ತಿನ್ನೋದಕ್ಕೆ. ನೋಡಿ, ಇಷ್ಟು ಆಗೈತೆ, ಎಲ್ಲ ಹಾಲು ಕೂಡ ಡ್ರೈ ಆಗೈತೆ. ಇವಾಗ ನಾನು ಸ್ಟವ್ ಆಫ್ ಮಾಡಿ, ನೀವು ಒಂದ್ಸರಿ ಈ ವಿಧಾನದಲ್ಲಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ ಈ ರೆಸಿಪಿ ಅಂತೂ. ತಿನ್ನೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇಷ್ಟು ಆಗೈತೆ. ಇವಾಗ ಸ್ಟವ್ ಆಫ್ ಮಾಡಿ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಒಂದು ಬೌಲ್ಗೆ. ಇಷ್ಟು ಚೆನ್ನಾಗಾಗೈತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದಂತ ಮರಿಬೇಡಿ. ಹಾಗೆ ನೀವು ಮಿಸ್ ಮಾಡದೆ ಈ ರೆಸಿಪಿ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ ಕ್ಯಾರೆಟ್ ಹಲ್ವ ಅಂತೂ. ಒಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.